ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು 30 ಡೇಸ್ ಸಾರಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಡೇ 2. ಇವತ್ತು ಕೂಡ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಟ್ರಿಕ್ಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೀರೆಯನ್ನು ತುಂಬ ಚೆನ್ನಾಗಿ ಉಟ್ಕೊಂಡು ಬಿಡ್ತೀವಿ. ಈ ಸೆರಗನ್ನು ಅರೇಂಜ್ ಮಾಡೋದೇ ಒಂದು ದೊಡ್ಡ ತಲೆಬಿಸಿ ಆಗಿರುತ್ತೆ ಅಲ್ವಾ. ಆದರೆ ಈ ಸೆರಗನ್ನು ಅರೇಂಜ್ ಮಾಡ್ಕೊಳ್ಳದೆ ಹುಟ್ಟಿದ್ರೆ ಏನೋ ಒಂಥರ ಮಿಸ್ ಅಂತ ಅನಿಸುತ್ತೆ. ನಾವು ಸೀರೆ ಉಟ್ಟಾಗ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಮೊದಲಿಗೆ ಸೀರೆ ಸೆರಗನ್ನು ತುಂಬ ಚೆನ್ನಾಗಿ ಹಾಕ್ಕೋಬೇಕು ಅಲ್ವಾ. ಈ ಸೆರಗನ್ನು ಅರೇಂಜ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ನಮಗೆ ಹೆಲ್ಪ್ ಮಾಡಲಿಕ್ಕಿದ್ರೆ ಬ್ಯಾಕ್ ಸೈಡಿಂದ ಆರಾಮಾಗಿ ನೆರಿಗೆನ ಫಿಕ್ಸ್ ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ನಾವೇ ಮಾಡೋದಿದ್ರೆ ನೋಡಿ, ಈ ಥರ ಫ್ರಂಟಲ್ಲಿ ಸೆರಗನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಕೈಯಿಂದ ನಾವು ಈ ನೆರಿಗೆಯನ್ನು ಅರೇಂಜ್ ಮಾಡ್ಕೋತಾ ಬರಬೇಕು. ಈ ಸೆರಗು ಏನಿದೆ ಇದು ಬ್ಯಾಕ್ ಸೈಡಲ್ಲಿದ್ದಾಗ ನಾವು ಇಷ್ಟು ಚೆನ್ನಾಗಿ ಖಂಡಿತವಾಗಿ ಅರೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರ ಫ್ರಂಟಲ್ಲಿ ತೊಗೊಂಡ್ಬಿಟ್ಟು ನೋಡಿ ತುಂಬ ಚೆನ್ನಾಗಿ ನಾವು ಇದನ್ನು ಅರೇಂಜ್ ಮಾಡ್ಕೋಬೋದು. ತುಂಬ ಜನರಿಗೆ ಐರನ್ ಮಾಡುವಷ್ಟು ಟೈಮ್ ಇರಲ್ಲ. ಹಾಗಾಗಿ ಸೀರೆ ಉಟ್ಕೊಂಡು ಆದಮೇಲೆ ಅವರು ಸೆರಗನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡೋದ್ರಿಂದ ತುಂಬ ಸುಲಭವಾಗಿ ನೀವು ಸೆರಗನ್ನು ಅರೇಂಜ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಒಂದು ಐರನ್ ಮಾಡಿದಂಥ ಒಂದು ಫಿನಿಶಿಂಗನ್ನು ಈ ಒಂದು ಟ್ರಿಕ್ ನಿಮಗೆ ಕೊಡುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಸೀರೆ ಉಟ್ಟಾಗ ಈ ಒಂದು ಟ್ರಿಕ್ಕನ್ನು ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಟ್ರಿಕ್ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಇಂಥ ಇನ್ನೂ ಒಳ್ಳೊಳ್ಳೆ ಟ್ರಿಕ್ಸ್ಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್.